ಹೆಚ್ಚಳವಾಗುವ ಸಾಧ್ಯತೆಯೂ ಕೂಡ ಇದೆ. ಕೇರಳದಲ್ಲಿ ಆಗಿಂದಾಗಲೇ ಇಂತಹ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಲೇ ಇರುತ್ತೆ. ಈ ಹಿಂದೆಯೂ ಕೂಡ ಈ ರೀತಿ ಭೂಕುಸಿತವಾಗಿ ಗುಡ್ಡ ಕುಸಿತವಾಗಿ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದನ್ನು ನೋಡಿದ್ದೀವಿ. ಆದರೆ ಇದು ಅತಿ ದೊಡ್ಡ ದುರಂತ ಕೇರಳದ ಪಾಲಿಗೆ ಅಂದರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬರೋಬ್ಬರಿ ಇದುವರೆಗೂ ಸಿಕ್ಕಿರುವಂತಹ ಸಂಖ್ಯೆಯ ಪ್ರಕಾರ 84 ಮಂದಿ ಸಾವನ್ನಪ್ಪಿದ್ದಾರೆ, ನೂರಾರು ಮಂದಿ ಕಣ್ಮರೆಯಾಗಿದ್ದಾರೆ. ಇನ್ನೂ ಅನೇಕ ಮಂದಿ ಕುಸಿತವಾಗಿರುವಂತಹ ಮಣ್ಣಿನ ಅಡಿ, ಗುಡ್ಡದ ಅಡಿ, ಮರದ ದಿಮ್ಮಿಗಳ ಅಡಿ, ವಾಹನಗಳ ಅಡಿ ಇದೇ ಒಂದು ಸ್ಥಳದಲ್ಲಿ ಸಿಲುಕೊಂಡಿದ್ದಾರೆ ಅಥವಾ ಪರದಾಡ್ತಿದ್ದಾರೆ ಅನ್ನೋದನ್ನು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಕೆಸರುಮಯವಾಗಿದೆ ಆ ಜಾಗ. ಅಲ್ಲಲ್ಲಿ ನೀರು ನಿಂತಿದೆ, ಅಲ್ಲಲ್ಲಿ ಮನೆಗಳು ಬಿದ್ದು ಹೋಗಿವೆ. ಎಲ್ಲಿದ್ದಾರೆ, ಯಾರು ಎಲ್ಲಿದ್ದಾರೆ, ಯಾವ ಕಡೆ ಯಾವ ಡೈರೆಕ್ಷನಲ್ಲಿ ಹೋದರೆ ಒಂದಷ್ಟು ಮಂದಿಯನ್ನು ಸುರಕ್ಷಿತವಾಗಿ ನಾವು ಕರೆತರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿ ರಕ್ಷಣಾ ಸಿಬ್ಬಂದಿಗೆ ಗೊತ್ತಾಗ್ತಾ ಇಲ್ಲ. ಸ್ಥಳೀಯವಾಗಿ ಇದ್ದವರ ಒಂದಷ್ಟು ಮಾಹಿತಿಯನ್ನು ಪಡೆದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮುಂದುವರೆದಿದೆ. ಮತ್ತೊಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಎಷ್ಟೋ ಮಂದಿ ಮೃತಪಟ್ಟಿದ್ದಾರೆ, ಇನ್ನಷ್ಟು ಮಂದಿ ಕಣ್ಮರೆಯಾಗಿದ್ದಾರೆ. ಮೆಪ್ಪಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತದೇಹಗಳ ರಾಶಿಯೇ ಇದೆ. ಇಡೀ ಮೆಪ್ಪಾಡಿ ಸರ್ಕಾರಿ ಆಸ್ಪತ್ರೆ ಇದೆಯಲ್ಲ, ಅದು ಶವಾಗಾರವಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಮೃತದೇಹಗಳು ಈ ಆಸ್ಪತ್ರೆಯಲ್ಲಿದೆ. ಈವರೆಗೆ 31 ಮೃತದೇಹಗಳ ಗುರುತು ಮಾತ್ರ ಪತ್ತೆಯಾಗಿದೆ. ಗುರುತು ಪತ್ತೆಯಾದ ಕುಟುಂಬದವರಿಗೆ ಈಗಾಗಲೇ ಮೃತದೇಹಗಳನ್ನು ಹಸ್ತಾಂತರ ಕೂಡ ಮಾಡಲಾಗಿದೆ. ಗೊತ್ತಿರೋರು ಎಷ್ಟು ಜನ ಮಿಸ್ ಆಗಿದ್ದಾರೆ ಈಗ ನಿಮ್ಗೆ ಗೊತ್ತಿರೋ ಅಂತವ್ರು? ಸೀಟ್ಲಿ ನಮ್ಗೆ ಕೇಳಿಪಟ್ಟಲ್ಲಿ ನಮ್ಮ ಬಂದದು, ನಮ್ಮ ಕುಟುಂಬದವ್ರು ಬಂದು 5-6 ಸೀಟ್ ಬಂದು ಅದೇ ಬಂದು ನೋಡಕ್ಕೆ ಸಲುವಾಗಿ ಬಂದದು. ಆ ಸೀಟ್ಗಳು ಯಾರು ಸಿಕ್ಕಿಲ್ಲ ಇನ್ನೂ. ಒಬ್ಬೊಬ್ಬರ ಹೆಸರು ಕರೆಕ್ಟ್ ಗೊತ್ತಾಗಿಲ್ಲ ಇನ್ನೂ ಬರ್ತಾ ಇದೆ. ಫೋನ್ ಮಾಡಿ ರಿಟರ್ನ್ ಹೋಗೋದಿಲ್ಲ, ಅಲ್ಲಿಗೆ ರಿಟರ್ನ್ ಫೋನ್ ಹೋಗೋದಿಲ್ಲ. ಒಂದು ಕರೆಂಟ್ ಕಟ್ಟು, ಚಾರ್ಜರ್ ಇಲ್ಲ, ಒಂದೊಂದು ಕಟ್ ಆಗ್ಬಿಡ್ತು ಎಲ್ಲ. ಅಷ್ಟು ಇದು ಸೀರಿಯಸ್ಲಿ ಆಮಿ ಎಲ್ಲ ಸೀರಿಯಸ್ಲಿ ಭಯಂಕರ ಸೀರಿಯಸ್ಲಿ ಆಮಿ. ಪುತ್ತುಮಲ ಇದು 2ನೇ ಸತ್ತಾಯಿತು. 2018ರಲ್ಲಿ ಒಂದು ಇದೇ ಮಾರಿ ಸಂಭವ ಆಯಿತು. ಅದರಲ್ಲಿ ಹೊಸ ಜನ ಹೋಯ್ತರು. 60-80 ಸೀಟ್ ಗಂಟು ಆವಾಗಲೂ ಹೋಯ್ತು, ಈಗಲೂ ಹೋಯ್ತು. ಗೌರ್ಮೆಂಟ್ ಹೇಳ್ತು, ಎಲ್ಲರಿಗೂ ಪಂಚಾಯತಿನಿಂದ ಹೇಳಿದ್ರು. ಎಲ್ಲ ಅಷ್ಟೇ ಜನ ಸತ್ತಿದ್ರೆ ಎಷ್ಟು ಜನ ಸತ್ತಿದ್ರು ಮುಂಚೆ? ಅದೇ ಜನ ಮುಂಚೆ ಅದೇ ಜನ ಅದೇ ಜಾಗದಲ್ಲಿ ನೆಕ್ಸ್ಟ್ ಈಚೋರ್ಗೆ ಬಂದ ಆಗಿರೋದು ಎಲ್ಲ. ಹಾಂ, ನೀವು ಗೌರ್ಮೆಂಟ್ ಅವ್ರಿಗೆ ಕೇಳಿದ್ರೆ ಸರ್ ಏನಾದರೂ? ಕೇರಳ ಅವ್ರ ಪಂಚಾಯತ್ನ ಇನ್ಫಾರ್ಮೇಷನ್ ಮೊದಲೇ ಕೊಟ್ಟಿದ್ರು. ಒಂದು ತಿಂಗಳಿಗೆ ಮುಂಚೆ ಎಲ್ಲ ಬರಬೇಕು, ಎಲ್ಲ ಬಿಟ್ಟು ಬಂದು ಬರಬೇಕು, ಸೇಫ್ಟಿಯಾಗಿ ಬಂದು ಸೇರ್ಕೋಬೇಕು ಅಂತೆಲ್ಲ, ಸ್ಕೂಲ್ಗೆ ಬಂದು ಸೇರ್ಕೋಬೇಕು ಅಂತಂದ್ರೆ ಎಲ್ಲ ಹೇಳಾಯಿತು. ಯಾರು ಅದು ರೆಸ್ ಮಾಡಲಿಲ್ಲ. ಇನ್ನು ಮತ್ತೊಬ್ಬರು ಸ್ಥಳೀಯರಿದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಿಮ್ಮ ಪರಿಚಯದವರು ಎಷ್ಟು ಜನ ಡೆತ್ ಆಗಿದ್ದಾರೆ ಸರ್? ಮಾಹಿತಿ ಸಿಕ್ಕಿದೆ? ಮಿಸ್ ಆಗಿರೋರು ಎಷ್ಟು ಜನ ಮಾಹಿತಿ ಸಿಕ್ಕಿದೆ ಸರ್? ನೋಡಿರ್ತಾ ಗೊತ್ತಾಗೋದು, ಒಂದು ಗೊತ್ತಿಲ್ಲ, ಯಾರು ಗೊತ್ತಾಗಿಲ್ಲ. ಅಲ್ಲಿ ಪರಿಚಯದವ್ರು ಇದ್ದಾರೆ ಆ ಊರಲ್ಲಿ? ಇರದೇ ಇರ್ಬೋದು. ಕನ್ನಡದವರು ಅವರೇ ಎಲ್ಲ ಜಾತಿ ಹೋದ ಸರ್, ಎಲ್ಲ ಕನ್ನಡದವರೇ ಜಾಸ್ತಿ. ಆಗಿನ ಕಾಲದಿಂದ 40-50 ವರ್ಷದಿಂದ ಬಂದು ಸೇರಿರೋರೆಲ್ಲ ಅವರೇ. ಇವಿಷ್ಟು ಸ್ಥಳೀಯರ ಮಾತುಗಳಿರುವಂಥ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮೆಟ್ಟಪ್ಪಾಡಿ. ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ದಿಲೀಪ್ ಅವರಿಂದ ಮೆಟ್ಟಪ್ಪಾಡಿ ಆಸ್ಪತ್ರೆಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈಗಾಗಲೇ ಕನ್ನಡಿಗರು ಕೂಡ ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು ಈ ದುರಂತದ ಬಗ್ಗೆ. ಪಂಚಾಯಿತಿ ಕಡೆಯಿಂದ ಸಂದೇಶವನ್ನ ಕೂಡ ಕೊಡಲಾಗಿತ್ತು, ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅಂತ ಹೇಳ್ತಾ ಇದ್ರು. ಯಾಕೆ ಅಲ್ಲಿ ನಿರ್ಲಕ್ಷ್ಯವನ್ನ ವಹಿಸಲಾಯಿತು? ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಮಧುಶ್ರೀ, ಒಂದು ಕಡೆ ಈಗ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿರುವಂಥದ್ದು. ಅಂದರೆ ಅಲ್ಲಿ ಸಾಕಷ್ಟು ಜನರು ಕೆಳಗೆ ಮಣ್ಣಲ್ಲಿ ಸಿಲ್ಕೊಂಡಿದ್ದಾರೆ. ಅವ್ರನ್ನ ಮೇಲೆತ್ತುವಂಥ ಕೆಲಸವನ್ನು SDRF ಮತ್ತು NDRF ತಂಡಗಳು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅಲ್ಲಿ ಸಿಕ್ಕಂಥ ಮೃತದೇಹಗಳನ್ನು ಮೆಪ್ಪಾಡಿ ಆಸ್ಪತ್ರೆ ಏನಿದೆ, ಮೆಪ್ಪಾಡಿ ಆಸ್ಪತ್ರೆ ತೆಗೆದುಕೊಂಡು ಇಲ್ಲಿ ಇರಿಸಲಾಗ್ತದೆ. ಇಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಒಂದಷ್ಟು ಜನರ ಗುರುತು ಸಿಕ್ಕಿದೆ, ಪತ್ತೆಯಾಗಿದೆ. ಆದರೆ ಮತ್ತಷ್ಟು ಜನರ ಗುರುತು ಕೂಡ ಸಿಗ್ತಾ ಇಲ್ಲ. ಯಾಕಂದರೆ ಅವರು ಅಷ್ಟೊಂದು ಮಟ್ಟಿಗೆ ಅವರ ಗುರುತು ಸಿಗದೇ ಇರೋ ರೀತಿ ಬಾಡಿ ಸಿಕ್ಕಿರುವಂಥದ್ದು. ಆ ಕಾರಣದಿಂದಾಗಿ ಅವ್ರನ್ನ ಗುರುತು ಪತ್ತೆ
ಹಚ್ಚುವಂಥ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಸುಮಾರು 75ಕ್ಕೂ ಹೆಚ್ಚು ಮೃತದೇಹಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗ ಇಲ್ಲಿ ಒಂದು 50 ಮೃತದೇಹಗಳನ್ನ ತಂದು ಅವ್ರನ್ನ ತಂದಿರಿಸಲಾಗಿದೆ, ಮರಣೋತ್ತರ ಪರೀಕ್ಷೆ ಮಾಡುವಂಥ ಕೆಲಸ ಮಾಡ್ತಾ ಇರೋದು. ಮತ್ತೊಂದು ಕಡೆ ಅವ್ರಿಗೆ ಬಂದಂಥವ್ರಿಗೆ ಕೂಡ ಇಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡುವಂಥ ಕೆಲಸವೂ ಕೂಡ ಆಸ್ಪತ್ರೆಯಲ್ಲಿ ಮಾಡ್ತಾ ಇರುವಂಥದ್ದು. ಅಲ್ಲಿ ಗಾಯಾಳುಗಳು ಯಾರಿದ್ದಾರೆ ಅವ್ರನ್ನ ಕೂಡ ಇದೇ ಒಂದು ಆಸ್ಪತ್ರೆಗೆ ಕರ್ಕೊಂಡ್ಬರ್ತಾರೆ, ಜೊತೆಗೆ ಒಂದಷ್ಟು ಖಾಸಗಿ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿ ಒಂದಷ್ಟು ಪ್ರಾಥಮಿಕ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತಾನೆ. ಇಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮೃತದೇಹಗಳನ್ನು ತೆಗೆದುಕೊಂಡು ಬಂದು ಅವ್ರನ್ನ ಮರಣೋತ್ತರ ಪರೀಕ್ಷೆ ಮಾಡುವಂಥ ಕೆಲಸ ಮಾಡಲಾಗಿದೆ. ಇವರಿಗೆ ಸುಮಾರು 20ಕ್ಕೂ ಹೆಚ್ಚು ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ. ಈಗ ಸದ್ಯಕ್ಕೆ ವಾರಸುದಾರರು ಯಾರಿದ್ದಾರೆ ಮೃತದೇಹದ ಅವ್ರಿಗೆ ಆ ಒಂದು ಮೃತದೇಹವನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಬೆಳಗ್ಗೆಯಿಂದನೂ ಕೂಡ ನಿರಂತರವಾಗಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮೃತದೇಹಗಳ ಐಡೆಂಟಿಫಿಕೇಶನ್ ಮಾಡುವಂಥ ಕೂಡ ಕೆಲಸವೂ ಕೂಡ ಆಗ್ತಾ ಇದೆ. ಆದರೆ ಸಾಕಷ್ಟು ಜನರಿಗೆ ಒಂದು ಮೃತದೇಹಗಳು ಏನು ಸಿಕ್ಕಿದೆ ಅದರಲ್ಲಿ ಕೆಲವರಿಗೆ ತಲೆಬಾವು ಕೂಡ ಸಂಪೂರ್ಣ ಜಜ್ಜಿ ಹೋಗಿರುವ ಕಾರಣಕ್ಕೋಸ್ಕರ ಅವರ ಐಡೆಂಟಿಫಿಕೇಶನ್ ಕೂಡ ಆಗ್ತಾ ಇಲ್ಲ. ಕೆಲವರು ಕೈ ಮತ್ತು ಕಾಲು ಮಾತ್ರ ಸಿಕ್ಕಿರುವ ಕಾರಣಕ್ಕೋಸ್ಕರ ಅವರು ಯಾರು ಅನ್ನುವಂಥದ್ದು ಕೂಡ ಈ ಒಂದು ಸ್ಥಿತಿಯಲ್ಲಿ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಅವರ ಐಡೆಂಟಿಫಿಕೇಶನ್ ಮಾಡುವಂಥ ಕೆಲಸ ಕೂಡ ಮಾಡಲಾಗ್ತಾ ಇದೆ.